ಮುರಳಿ ಸರ್ ಸಪೋರ್ಟಿಗೆ ಥ್ಯಾಂಕ್ ಯು ಎಲ್ಲರೂ. ದಯವಿಟ್ಟು ಏನು ತಿಳ್ಕೊಬೇಡಿ, ನಮ್ಮ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡ್ತಿರೋದು ಆಲೇಶ್ ಅವರು. ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನು ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ. ಬಟ್ ಪರಾಕ್ ಒಂದು ವಿಂಟೇಜ್ ಸ್ಟೈಲಲ್ಲಿ ನಡೆಯೋಂಥ ಒಂದು ಸಿನಿಮಾ, ಒಂದು ವಿಂಟೇಜ್ ಸ್ಟೈಲ್ ಇರ್ತದೆ. ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟ್ ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಾ. ಈ ಜನರೆಲ್ಲ ನೋಡಿ ನಮ್ಮ ಮೀಡಿಯಾದವರು, ನಮ್ಮ ಸ್ನೇಹಿತರೆಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ. ಜೊತೆಗೆ ಗೆಸ್ಟ್ ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನಿಮ್ಮ ಪ್ರೀತಿ ಬಹಳ ಮುಖ್ಯ. ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕರ್ತವ್ಯ ನಾವೆಂದು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ಬಂದ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಮ್ಮ ಇದು ಹಿಸ್ಟೋರಿಕಲ್ ಸಿನಿಮಾ ಅಲ್ಲ, ಇದು ಪರಾಕ್ ಅಂತ. ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ. ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ, ಒಂದು ವಿಂಟೇಜ್ ಸ್ಟೈಲ್. ಹೌದು, ಇರ್ಬೋದು ಮೇಡಮ್, ನೋಡೋಣ. ಮತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಟ್ಟಿದ್ವಿ, ನೀವು ಕರೆಕ್ಟ್ ಅಂದರೆ ಏನಾಗುತ್ತೆ, ಸಮಟೈಮ್ಸ್ ಡಿಸೈನ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ. ಕಥೆಯಲ್ಲಿ ನಾನೇನಾದ್ರು ಹೇಳಬೇಕು, ಇಂಥದ್ದನ್ನ ತಿಳಿಸ್ಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದು ನಾವು ಬರ್ದ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ. ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗಲೇ ನಿಮ್ಮೆಲ್ಲ ಸ್ಟೋರಿ ಬಿಟ್ಕೊಟ್ಬಿಡೋಕ್ಕಾಗುತ್ತೆ. ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ಬಗೀರ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡ್ಬೇಕಂತಾನೆ ರೆಡಿ ಆಗ್ತದೆ. ವಿಕ್ರಮ್ ಆದಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ. ಇನ್ಫ್ಯಾಕ್ಟ್ ಬಗೀರ ಆದಮೇಲೆ ತುಂಬ ಟೆನ್ಷನ್ ಇತ್ತು, ಯಾವ ಥರ ಕಥೆಗಳು ತಗೋಬೇಕು, ಯಾವ ಥರ ಸಿನಿಮಾ ಮಾಡಬೇಕು. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳಿಗೆ ಮೇಲೆ ಕೇಳಿದ್ದೆ. ಬಟ್ ಪರಾಕ್ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ 1-2 ವರ್ಷ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ. ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ. ಮಾಡ್ತೀನಿ ಮೇಡಮ್, ಸಾರಿ, ರಿಯಲಿ ಸಾರಿ. ಏನು ಮಾಡೋದು, ಒಂದೊಂದ್ಸತಿ ಕಾಲ ವಿಷಯಗಳು ಏನಾರೋ ಇರುತ್ತಲ್ಲ, ನಮಗೂ ಅಡಚಣೆಗಳೆಲ್ಲ ಇರುತ್ತೆ. ತಪ್ಪಾಗೋದು ಸ್ವಲ್ಪ ತಡವಾಗಿ. ಇನ್ನು ಮುಂದಕ್ಕಂತೂ ಆದಷ್ಟು ಸ್ಪೀಡಪ್ ಆಗಿ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ. ನನ್ನ ಬಗ್ಗೆ ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳ್ಬೋದೆ. ಇವಾಗ ಶೂಟಿಂಗ್ ಶುರು ಆಗುತ್ತೆ. ಬಹುಶಃ ಇದನ್ನ ರಿಲೀಸ್ನು ಆಮೇಲೆ ಮಾತಾಡ್ತೀವಿ. ರಿಲೀಸ್ ಈಗಲೇ ಹೇಳೋಣ. ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ, ಅಂದರೆ ಜಾಗನೂ ಹೇಳೋಕ್ಕಾಗಲ್ಲ. ಈಗ ಸ್ವಲ್ಪ ಹೀರೋಯಿನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ. ಎಲ್ಲರೂ ಹೆಸರು ಹೇಳ್ಬಿಟ್ರೆ ಎಲ್ಲ ಹೀರೋಯಿನ್ ಹಾಕೊಳಕ್ಕಾಗತ್ತೆ. ನಾವು ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳಾಗಿದೆ ಕಣ. ಶಾರ್ಟ್ ಲಿಸ್ಟಲ್ಲಿ ಯಾರು ಸೆಲೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸರ್ ಸೆಲೆಕ್ಟ್. ಸಾಂಗ್ಸ್ ಏನಪ್ಪ, ಸೆಟ್ಟು ಇರುತ್ತೆ, ರಿಯಲ್ ಲೊಕೇಶನ್ ಇರುತ್ತೆ, ನಾನು ರಿಯಲಿಸ್ಟಿಕ್ ಆಗಿರ್ತೀನಿ, ಚೆನ್ನಾಗಿರುತ್ತೆ. ಇಟ್ಸ್ ಒಳ್ಳೆ. ಸಾಂಗ್ ಎಷ್ಟಿದೆ ಸರ್? ಸಾಂಗ್ಸ್ ಎಷ್ಟಿದೆ? ಏನೋ ಪ್ಲ್ಯಾನ್ ಇದೆ ಸಾಂಗ್ಸ್? ಸರ್ ಸಾಂಗ್ಸು ಇದೆ. ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್. ಇವಾಗ ಬಂದಿರೋ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದರೆ ಅವ್ರು ಕೊಟ್ಟಿರೋ ಹಿಟ್ಸು ನನ್ನ ಅವರ ಫಸ್ಟ್ ಕಾಂಬಿನೇಷನ್ ಆಗಿದೆ. ಸಂದೀಪ್ ಅನ್ನೋರು ಕ್ಯಾಮ್ರಾಮ್ಯಾನ್ ಸರ್. ಅವರು ಬಂದ್ಬಿಟ್ಟು ಇಂಚರ ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ. ಉಲ್ಲಾಸ್ ಆರ್ಟ್ ಡಿಪಾರ್ಟ್ಮೆಂಟ್ ವಿಷಯಗಳನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿ ಉಲ್ಲಾಸ್ ತಗೋತಾ ಇದ್ದಾರೆ. ಇನ್ನು
ಆಮೇಲೆ ಹೀರೋಯಿನ್ಗಳು ಈಗ ಹೇಳಲ್ಲ, ಆಮೇಲೆ ಬೇಡ ಅಷ್ಟೇ. ಇನ್ನೆಲ್ಲ ಆಮೇಲೆ ಹೀರೋಯಿನ್ಗಳು ಎಡಿಟ್ರು ಹೇಳ್ತೀನಿ. ಮುರಳಿ ಸರ್, ಅಗಸ್ತ್ಯ ಬಂದಿದ್ದಾರೆ ಮುಹೂರ್ತಕ್ಕೆ. ನೋಡ್ತಾ ನೋಡ್ತಾ ನಿಮ್ಮ ಹತ್ರಕ್ಕೆ ಬೆಳೆದು ನಿಂತು ಸೊ ಒಂದು ಬಾಂಡಿಂಗ್ ಅಂದರೆ ಫ್ರೆಂಡ್ಸ್ ನೋಡ್ದಂಗೆ ಆಯಿತು ನೀವೊಬ್ಬರು ಅಕ್ಕಪಕ್ಕ ಕೂತಾಗ. ಸೊ ಅಗಸ್ತ್ಯನ ನಾವು ಯಾವಾಗ ಬೆಳ್ಳಿದ್ರೆ ಮೇಲೆ ನೋಡ್ಬೋದು, ಆ ಥರದ್ದು ಏನಾದರೂ ಪ್ಲಾನಿಂಗ್ಸ್ ಇದೆಯಾ ಅಥವಾ ಹೇಗೆ? ಇಲ್ಲ ಅದೆಲ್ಲ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ಎನಿಥಿಂಗ್. ಮಗನ ಬಗ್ಗೆ ಮಾತಾಡೋದು ಅವನು ತುಂಬ ಖುಷಿಪಟ್ಟು ಇಲ್ಲ ಈ ವಿಚಾರಕ್ಕೆ ಬರಲೇಬೇಕು, ಬಗೆರಾಗಿ ಬರೋಕ್ಕಾಗಲ್ಲ, ಸ್ಕೂಲ್ ಇತ್ತು ಅಂತ ಕೂಗ್ಸ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಇವಾಗ ರಜಾ ಇತ್ತು ಏನೋ, ಸೊ ಪೂಜೆಗೆ ಬಂದಿದ್ದಾನೆ, ನೋಡ್ಕೊಂಡು ಹೋಗ್ಬೇಕು ಅಂತ. ಸೊ ಇಟ್ಸ್ ಟು ಅರ್ಲಿ. ಇನ್ನೂ ಮಕ್ಕಳು ಅವ್ರವ್ರ ಹ್ಯಾವ್ ಟು ಅಚೀವ್, ಅವರೇ ಎಲ್ಲ ಕಲ್ತ್ಕೋಬೇಕು ಅಂತ ನಂತರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸದ್ಯಕ್ಕೆ ಅದೆಲ್ಲ ಏನು ಯೋಚನೆ ಇಲ್ಲ. ಏನೋ ಗೊತ್ತಿಲ್ಲ ಸರ್, ಮಾಡ್ತೀವಿ ಸರ್. ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡ್ತಿದ್ದೀವಿ ಸರ್. ಅದಾದಮೇಲೆ ಬಹುಶಃ ಇದನ್ನು ನಾವೆಲ್ಲ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನಿಸಿದ್ರೆ ಮಾತ್ರ ಇದನ್ನೆಲ್ಲ ಕಡೆ ತೊಗೊಂಡು ಹೋಗ್ತೀವಿ. ಬಟ್ ಫಸ್ಟು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿಕೊಂಡು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅರ್ಪಿಸಬೇಕು ಅಂತ ಸಿನಿಮಾನ ಮಾಡ್ಬೋದು. ಅದ ನಂತರ ಮಿಕ್ಕಿದ್ದನ್ನು ಮಾಡ್ತೀವಿ ಸರ್. ನಿಮ್ಮ ದೃಷ್ಟಿಯಲ್ಲಿ ಏನು ಹೇಳೋದು ಅವರು ವಿಂಟೇಜ್ ಅನ್ನೋದು ಬಿಟ್ಟು ಬೇರೆ ಏನು ಹೇಳಿದ್ನಲ್ಲ ಅದೇ ನಾನು ಹೇಳಕ್ ಬಂದ ಇಮಿಡಿಯೇಟ್ ಆಗಿ ಟಕ್ಕಂತ ಹೆಂಗೆ ಹೇಳಕ್ಕಾಗತ್ತೆ? ಇಲ್ಲಮ್ಮ, ನಾ 2 ಲೈನ್ ಹೇಳ್ತೀನಿ ಕಣಮ್ಮ. ಪರಾಗ್ ವಿಂಟೇಜ್ ಸ್ಟೈಲಲ್ಲಿ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ. ಒಳ್ಳೆ ಪಿಕ್ಚರ್ ಅಂತೂ ಬರುತ್ತೆ ಕಣಮ್ಮ, ಒಳ್ಳೆ ಕತೆ ಅಂತೂ ಇದೆ. ಯಾಕೆ ಕಥೆನ ಬಿಟ್ಕೊಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ನಮಗೂ ಸ್ವಲ್ಪ ಆಬ್ಲಿಗೇಷನ್ಸ್ ಇರುತ್ತೆ. ಅದೊಂದು ಈಗ ನಿಮಗೆ ಈಗಲೇ ಹೇಳಿಬಿಟ್ರೆ ನಮಗೆ ಕಷ್ಟ ಆಮೇಲೆ ಪಿಕ್ಚರ್ ಮಾಡಿ. ಒಂದು ಕ್ಲೂ ಕೊಡ್ಲಾ ಇಷ್ಟು ಪ್ರಶ್ನೆಗೆ? ಸಾರಿ, ನಾನು ಡೈರೆಕ್ಟ್ರ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾವುದು? ಅದೇ ಆಮೇಲೆ ನನಗೆ ಅವರಲ್ಲಿರೋ ಒಂದು ಸೀರಿಯಸ್ನೆಸ್, ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಲೆವೆಲ್, ಆಮೇಲೆ ಕತೆ, ಅವ್ರ ಮೈಂಡಲ್ಲಿ ಇದ್ದಂಥ ಕತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ. ಬೇಸಿಕಲಿ ಇವತ್ತು ನಮಗೆ ಬೇಕಾಗಿರೋದು ನಾಲೆಡ್ಜ್. ಒಂದು ಸಿನಿಮಾ ಮಾಡೋಕ್ಕೆ ಹಾರ್ಡ್ ವರ್ಕಿಂಗ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಅದೆಲ್ಲೂ ನನಗೆ ನಾಲೆಡ್ಜಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಟೇಸ್ಟ್ ಇದೆ. ಏನೇ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಅಂತೀವಲ್ಲ, ಆ ಥರ ಒಂದು ಸ್ಟೋರಿ ನಮಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನನಗೆ ಭಾಳ ಇಷ್ಟ ಆಯಿತು ಆದೇಶಲ್ಲಿ. ಅವ್ರ ಚಾಯ್ಸಸ್, ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಹುಶಃ ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಏನೇ ಮಾತಾಡೋದು ತುಂಬ ಆಗಲಿದೆ, ಯಾಕಂದರೆ ಇವತ್ತು ತಾನೇ ಪೂಜೆ ಆಗಿದೆ. ನಾವು ಕಷ್ಟಪಡಲೇಬೇಕು, ನಾವು ಕೆಲಸ ಮಾಡಲೇಬೇಕು. ಅದ ನಂತರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದು. ಶೂಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋದು? ಈ ಮಂತ್ ಎಂಡ್ ಸ್ಟಾರ್ಟ್. ನಿಮ್ಮ ಈ ಒಂದು 2 ಸಿನಿಮಾ ಈಗ ಹೌದು. ಪರಾಗ್ ಇದು ಈ ಪಿಕ್ಚರ್ ನೆಕ್ಸ್ಟ್ ವರ್ಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗುಡ್ ವರ್ಷನ್. ಇಟ್ಸ್ ಅ ಗುಡ್ ವರ್ಷನ್. ಪ್ರಾಬ್ಲಿ ಐ ಕಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್, ಟೋಟಲ್ ಡಿಫ್ರೆಂಟ್ ಸ್ಟೈಲ್. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕಥೆ ಪರಾಕ್. ಏನಾಗುತ್ತೆ ಪರಾಕಲ್ಲಿ ಚೆನ್ನಾಗಿದೆ, ಮಾಡ್ತೀವಿ ಕೆಲಸ. ಆಮೇಲೆ ನೀವೇ ಹೇಳಿದ್ರೆ ಸಿನಿಮಾ ಇದು ಬಿಟ್ಟಲ್ಲ, ಮೇಕೋರ್ ಬೇರೆ ಥರ ಬರುತ್ತೆ. ಬಿಟ್ಟು ಆ ಥರದ್ದು ಅದೆಲ್ಲ ಹೇಳೋಕ್ಕಾಗಲ್ಲ. ಅದೇ ಹೇಳೋಕ್ಕಾಗಲ್ಲ. ಅದು ನಾನು ಈಗಲೇ ಕೊಟ್ಟಾಗ ಆಗ್ಬಿಡುತ್ತೆ. ಇದಂತೂ ಗಡ್ಡ ಅಂತೂ ಇರೋಲ್ಲ, ಲುಕ್ ಅಂತೂ ಬೇರೆ ಥರ ಇರುತ್ತೆ. ಆವಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಆವಾಗ ನಿಮ್ಮ ಮುಂದೆನೇ ಕಾಣಿಸ್ಕೊಳ್ತೀನಿ. ಓಕೆ, ಇಲ್ಲ ಡ್ಯುಯಲ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ ವೆಲ್ ಕ್ಯಾರೆಕ್ಟರ್ ಇಲ್ಲ.
ಹೇಳಿ ಸರ್ ಸರ್ ಹೇಳಿ ಸರ್ ಮಾತಾಡ್ತಾ ಯಾಕೆ ಡೈರೆಕ್ಟ್ ಈ ಪಿಕ್ಚರ್ ಯಾಕೆ ಡೈರೆಕ್ಟ್ ರಿಯಾಕ್ಷನ್ ಯಾಕೆ ನೋಡ್ತೀರಿ ಸುಮ್ಮನೆ ಬಂದರು ಕೇಳಿ ಕ್ಲಾಪ್ ಅವರು ಮಾಡಬೇಕಾಗಿತ್ತು. ಬನ್ನಿ ಬನ್ನಿ ಪಾಂಡುರಂಗ ಬನ್ನಿ ಸರ್ ಬನ್ನಿ. ಏ ಬ್ರದರ್ ಎಸ್ ಸರ್ ಒಳ್ಳೆಯದಾಗಲಿ. ಹತ್ರ ಬನ್ನಿ ಮೈಕಲ್. ಭಾಳ ದಿನ ಹೇಳ್ಬಾರಂತೆ ಲೇಟ್ ಆಯ್ತು ನಾನು ಹೇಳ್ತಾ ಇದ್ದೆ ಪಿಕ್ಚರ್ ಪ್ರೊಡಕ್ಷನ್ ಅಲ್ವಾ. ಏನು ಕತೆ ಹೇಳಿದ್ರು ಅವರು ನಿಮಗೆ ಪಿಕ್ಚರ್ ಬಗ್ಗೆ ಏನು ಹೇಳಿದ್ರು? ಏನು ಹೇಳಿದ್ರು? ಅದೇ ನಿಮ್ಗೆ ಏನು ಹೇಳಿದ್ರು? ಹೀಗೆ ಮಾಡ್ತೀನಿ ನಮ್ಮ ಜೊತೆ ಹೇಳ್ತಾರೆ ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ಒಳ್ಳೆಯದಾಗಲಿ ಒಳ್ಳೆ ಕೆಲಸ. ಹೊರಗಲ್ಲಿ ಏನಾಗಿರ್ತಾನೆ ಮಗ? ಹೊರಗಲ್ಲಿ ಮಗ ಏನಾಗಿರ್ತಾನೆ? ಅದೆಲ್ಲ ಮುಂದಿನ ಕಾದು ನೋಡಿ. ಮುಂದೆ ಮುಂಚೆ ಎಲ್ಲ ಹೇಳ್ಬೇಕಾಗುತ್ತೆ. ಅಡುಗೆ ಆದ್ಮೇಲೆ ಊಟ ಮಾಡಿದ್ರೆ ಹೇಳ್ಬೇಕು ಮುಂಚೆ ಹೇಗಿದೆ ಅಂತ. ನಮ್ಮೊಟ್ಟು ಈಗಲೇ ಹೇಳಿ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ? ಭಾಳ ಖುಷಿ ಆಯಿತು. ಒಳ್ಳೆ ದಿವಸ, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು, ಸರ್ ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ವಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಎಲ್ಲ ಹೇಳ್ತಾರೆ ನಮ್ಮ ಊಟಕ್ಕೆ ಮುಂಚೆ ಹೇಳ್ತಾರೆ. ಊಟ ಆದಮೇಲೆ ಊಟ ರುಚಿ ನೋಡಿ ಹೇಳ್ಬೇಕಲ್ವ. ನೀವು ಹೇಳ್ತಾ ಇದ್ರಿ ವರ್ಷಕ್ಕೆ 2 ಸಿನಿಮಾ ಮಾಡಿದ್ರಿ ಅಂತ ಹೇಳ್ತಾ ಇದ್ರಾ? ಈಗ ಇದಾದ್ಮೇಲೆ ಇದಾದ್ಮೇಲೆ ಅವ್ರು ಸರ್ ಕಾಣಿಸ್ಕೊಟ್ಟಿಲ್ಲ. ಏನು ಮಾಡ್ತಾರೆ ಮನೇಲಿ? ಅದನ್ನ ನೋಡಿ ಹೇಗೆ ಮಾಡ್ತಾರೆ ಭಯ ಆಗ್ತಾ ಇದೆ. ಈಗ ಮತ್ತಂಗಲ್ಲಮ್ಮ ಈಗ ಪಿಕ್ಚರ್ ಡೈರೆಕ್ಟರ್ ಕತೆ ಹೇಳ್ತಾನೆ ರೆಡಿ ಆಗಬೇಕು. ಏನು ಮಾಡಬೇಕು ಮತ್ತಂಗಾದರೆ ಈಗ ಆಗಿಲ್ಲ. ರೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಜಾಸ್ತಿ ಇಲ್ಲ ಅದ್ರ ಕತೆಗೆ ವೇಟ್ ಜಾಸ್ತಿ ಇದೆ. ಒಳ್ಳೆಯದಾಗಲಿ ಅಂತ ಹೇಳಿ ಪರಾಗ್ ಚಿತ್ರ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ತುಂಬ ಸ್ಪೆಷಲ್ ಚಿತ್ರ ನಮಗೆ ಪ್ರೊಡ್ಯೂಸರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಹಾಗೂ ತುಂಬ ಅದ್ಭುತವಾದ ಸ್ಕ್ರಿಪ್ಟ್, ನಾಲೇಜ್ ಅವರೊಟ್ಟಿಗೆ ಒಳ್ಳೆ ಟೆಕ್ನಿಷಿಯನ್ ಅಂತ ಒಳ್ಳೆ ತಾರ ಬಳಗ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಸಾರಿ ಏ ಯಾರೇ ಅದು ವಿಜಿಲ್ ಹೊಡಿಬೇಡ್ರಿ ಯಾರಿದು? ಓಕೆ ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದ್ರು ಇದೆಯಪ್ಪ? ಬೇರೆ ಏನಾದ್ರು ಕೇಳಬೇಕಾ? ಹೇಳ್ಬೇಕು. ಸಂಬಂಧಪಟ್ಟ ಸ್ಟಾರ್ಗಳಿಗೆ ಹೊರಗಡೆ ಹೋಗಿ ಓಡಾಡೋದು ತಲೆ ಹೋಗ್ತಾರೆ. ಯಾವ ಥರ ಮನೆಯಿಂದ ಹೊರಗಡೆ ಯೋಚನೆ ಮಾಡೋದು ಮೊನ್ನೆ ತಮಿಳ್ನಾಡಲ್ಲಿ ಏನಮ್ಮ ಐ ಥಿಂಕ್ ಜನ ಎಲ್ಲ ಇದ್ದಾಗ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ಕಾಳಜಿ ಇರಬೇಕಂತ ಯಾಕಂದರೆ ಅಷ್ಟು ಜನ ಸೇರಿದಾಗ ಸ್ಟಾರ್ನ ನೋಡ್ಕೊಂಡು ಇನ್ನೂ ನೂಕು ಆದಾಗ ಬಹಳ ಎಷ್ಟೇ ಪೊಲೀಸ್ ಸೆಕ್ಯೂರಿಟಿ ಇದ್ರು ಏನೇ ಇದ್ರು ನನ್ನ ಒಂದು ಅಡ್ವೈಸ್ ಏನು ಅಂದರೆ ಪಬ್ಲಿಕ್ಕಲ್ಲಿ ಎಷ್ಟು ಆ ಥರ ಜನ ಸೇರಿದಾಗ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ನಿಮ್ಮ ಜೊತೆಗೆ ಯಾರಿರ್ತಾರೋ ಅವ್ರನ್ನ ನೋಡ್ಕೊಳ್ಳಿ. ಯಾರಿಗೂ ತೊಂದರೆ ಹಾಕಿರೋ ಹಾಗೆ ಆ ವಾತಾವರಣ ಇರೋ ಹಾಗೆ ಪ್ರಯತ್ನಿಸಿ ಅಂತ ಹೇಳಿ. ಅದು ಪ್ಯೂರ್ ಲವ್ ಅಭಿಮಾನಿಗಳು ಹಾಗೂ ನಟರು ಅದು ಪ್ಯೂರ್ ಲವ್. ಅದಕ್ಕಾಗಿ ಯಾರು ಏನು ಹೇಳಿದ್ರು ತಪ್ಪಾಗುತ್ತೆ. ಸಮಯ ಸಂದರ್ಭ ಸಿಚುವೇಶನ್ ಆಗಿರ್ಬೋದು, ಅದು ಆಗದೆ ಹೋದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ನೆಮ್ಮದಿ ಸಿಗಲಿ ಅಂತ ಕರೆಕ್ಟ್. ಅದೇ ನಾವು
ಸಿನಿಮಾದು, ನಮಗೆ ರಾಜಕೀಯ ಬಗ್ಗೆ ನಾವು ಸಿನಿಮಾದು ಬೇಗ ಬೇರೆ ಬೇಕು. ಥ್ಯಾಂಕ್ ಯು ಸೊ ಮಚ್. ಓಕೆ